ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟ ಕಮೆಂಟ್ ಮೆಸೇಜ್ ಮಾಡಿದವರಿಗೆ ಶೋಧ ಕಾರ್ಯ ಶುರುವಾಗಿದೆ. ನಿನ್ನೆಯಿಂದಲೇ ತನಿಖೆಗೆ ಇಳಿದಂತಹ ಸಿಸಿಬಿ ಸೈಬರ್ ಪೊಲೀಸರು. ಸಿಸಿಬಿಯ 3 ತಂಡಗಳಿಂದ ಪ್ರಕರಣದ ಬಗ್ಗೆ ತನಿಖೆ ಶುರು. 18 ಸೋಷಿಯಲ್ ಮೀಡಿಯಾ ಬಳಕೆದಾರರ ಬಗ್ಗೆ ತನಿಖೆ. ವಿಜಯಲಕ್ಷ್ಮಿ ಬಗ್ಗೆ ನಿಂದನೆ ಬೆದರಿಕೆ ಹಾಕಿದವರಿಗೆ ಸಿಸಿಬಿ ಅವರು ತಲಾಶ್ ಮಾಡ್ತಿದ್ದಾರೆ. ಡಿಸೆಂಬರ್ 21ರಿಂದ ಹುಚ್ಚಾಟ ಮೆರೆದಂತವರಿಗೆ ಈಗ ಹುಡುಕಾಟ ನಡೀತಾ ಇದೆ. ಬಾಯಿಗೆ ಬಂದ ಕಮೆಂಟ್ ಹಾಕ್ತಾ ಇದ್ರು, ಕೆಟ್ಟ ಶಬ್ದಗಳನ್ನು ಬಳಸ್ತಾ ಇದ್ರು. ಡಿಸೆಂಬರ್ 21ರಿಂದ ಹುಚ್ಚಾಟ ಮೆರೆದವರಿಗೆ ಹುಡುಕಾಟ. ಖಾತೆಗಳು ಅಸಲಿ ಖಾತೆನ ನಕಲಿ ಖಾತೆನ ಅಂತ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಂತರ ಆರೋಪಿಗಳನ್ನ ಹುಡುಕಿ ಬಂಧಿಸೋದಕ್ಕೆ ಸಿಸಿಬಿ ಸಿದ್ಧತೆ ಮಾಡ್ಕೊಂಡಿದೆ. ಇಂದು ಅಥವಾ ನಾಳೆ ಮೆಟಾದಿಂದ ಅಕೌಂಟ್ ಡೀಟೇಲ್ಸ್ ಕೂಡ ಸಂಗ್ರಹ ಆಗುತ್ತೆ. ಒಂದಷ್ಟು ಮಂದಿ ಯಾವುದೋ ಫೇಕ್ ಅಕೌಂಟ್ಗಳನ್ನ ಇಟ್ಕೊಂಡು ಯಾರ ಮೇಲೆ ಬೇಕಾದರೂ ಏನು ಬೇಕಾದರೂ ಕಮೆಂಟ್ ಮಾಡ್ಬೋದು ಅಂತ ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ಆಗಿಬಿಟ್ಟಿದೆ. ಏನಾಗುತ್ತೆ, ಒಂದು ಕಮೆಂಟ್ ಹಾಕಿದ್ರೆ ಮನಸ್ಸಲ್ಲಿರೋದು ಬೈದು ಬಿಡಬೇಕಷ್ಟೆ. ಅದು ಕೂಡ ಏನಾದರೂ ಸಾಮಾನ್ಯ ಭಾಷೆ ಆದರೆ ಹೌದು, ಎಲ್ಲವೂ ಕೂಡ ಭಾಳ ಅವಾಚ್ಯ ಶಬ್ದಗಳು, ಅಶ್ಲೀಲ ಪದಗಳು, ಸೊ ಅದನ್ನು ಬಳಸಲಾಗಿದೆ. ಸೊ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟ ಕಮೆಂಟ್ ಮೆಸೇಜ್ ಮಾಡಿದವರಿಗೆ ಈಗ ಶೋಧ ಕಾರ್ಯ ಶುರುವಾಗಿದೆ. ಸೊ ನೆನ್ನೆಯಿಂದಲೇ ತನಿಖೆ ಶುರು ಮಾಡಿರುವಂಥ ಸಿಸಿಬಿ ಸೈಬರ್ ಪೊಲೀಸರು. ಹಿಂದೆ ನಟಿ ರಮ್ಯಾ ಅವರು ಕೂಡ ಇಂಥದ್ದೇ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು. ಸುದಾದ ನಂತರ ಕ್ರಮ ಆಗಿತ್ತು, ಅವ್ರನ್ನ ಬಂಧಿಸುವಂಥ ಕೆಲಸ ಕೂಡ ಆಗಿತ್ತು. ಸೊ ವಿಜಯಲಕ್ಷ್ಮಿ ಬಗ್ಗೆ ನಿಂದನೆ ಬೆದರಿಕೆ ಹಾಕ್ತವ್ರಿಗೆ ಈಗ ಸಿಸಿಬಿ ಅವರು ಹುಡುಕಾಟ ನಡೆಸಿದ್ದಾರೆ. ಸೊ ಹಿಂದೆ ನಟಿ ರಮ್ಯಾ ಅವರು ಕೂಡ ಇಂಥದ್ದೇ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು, ಕೆಲವರು ಮಾಡ್ತಿದ್ದಂಥ ಕಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇದೀಗ ವಿಜಯಲಕ್ಷ್ಮಿ ಅವರು ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅವರ ಕಮೆಂಟ್ ಬಾಕ್ಸ್ನಲ್ಲಿ ಜೊತೆಗೆ ಕೆಲವೊಂದು ಬೇರೆ ಒಂದು ಪೇಜ್ನವ್ರು ಮಾಡಿದಂಥ ಪೋಸ್ಟ್ನಲ್ಲೂ ಕೂಡ ವಿಜಯಲಕ್ಷ್ಮಿ ಅವರ ಹೆಸರನ್ನು ಬಳಸಿ ಅಲ್ಲಿ ಕಮೆಂಟ್ ಮಾಡಲಾಗಿತ್ತು. ಸೊ ಈ ಪದಗಳು, ಆ ಸ್ಕ್ರೀನ್ಶಾಟ್ ಎಲ್ಲವನ್ನು ಕೂಡ ಒದಗಿಸಿದ್ದಾರೆ ಈಗ ಸಿಸಿಬಿ ಪೊಲೀಸರಿಗೆ. ವಿಶೇಷವಾಗಿ ಈ ಮೊನ್ನೆ ದಾವಣಗೆರೆಯಲ್ಲಿ ಅವರೊಂದು ಭಾಷಣ ಏನು ಮಾಡಿದರು ಸ್ಟೇಜಲ್ಲಿ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಆ ಒಂದು ಸ್ಪೀಚ್ಗೆ ಸಂಬಂಧಪಟ್ಟ ಹಾಗೆ, ಅಂದರೆ ದರ್ಶನ್ ಅವರು ಇಲ್ದಿರುವಂಥ ಸಂದರ್ಭದಲ್ಲಿ ಸ್ಟೇಜ್ ಮೇಲೆ ಬಂದು ಮಾತನಾಡ್ತಾರೆ, ಇಂಟರ್ವ್ಯೂನಲ್ಲಿ ಮಾತನಾಡ್ತಾರೆ, ಸವಾಲು ಹಾಕ್ತಾರೆ ಅನ್ನೋದೆಲ್ಲ ಇತ್ತಲ್ಲ. ದರ್ಶನ್ ಇರಬೇಕಾದ್ರೆ ಇವರೆಲ್ಲ ಬೆಂಗಳೂರಲ್ಲಿ ಇದ್ರಾ ಇಲ್ವಾ ಅಂತಲೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಆ ಮಟ್ಟಕ್ಕಿದ್ರು. ಈಗ ಎಲ್ಲರೂ ಕೂಡ ಚಿಗುರ್ಕೊಂಡಿದ್ದಾರೆ ಅಂತ. ಪ್ರದೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರದೀಪ್, ಇದೀಗ ಈ ಕಾಮೆಂಟ್ಗಳ ಹಾವಳಿ ವಿಪರೀತವಾಗ್ತಾ ಇದೆ. ಯಾಕಂದರೆ ಏನು ಬೇಕಾದರೂ ಭಾಷೆ ಬಳಸ್ಬೋದು. ವಿಶೇಷವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ನಾವು ನೋಡ್ತಾ ಇದ್ದೀವಿ, ಸೆಲೆಬ್ರಿಟಿಗಳಿಗೂ ಕೂಡ ಇದು ಹೊರತಲ್ಲ. ಆದರೆ ಈಗ ಏನೇನೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಸಿಸಿಬಿಗೆ, ಸಾಕ್ಷಿಗಳು ಏನೇನು ಕಮೆಂಟ್ಗಳು ಬಂದಿದೆ ಅಂತ, ಹೇಗೆ ಸಿಸಿಬಿ ಕಾರ್ಯೋನ್ಮುಖವಾಗಿದೆ ಅಂತ. ಅವಿನಾಶ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೊಟ್ಟ ದೂರಿನ ಮೇರೆಗೆ ಈಗಾಗಲೇ ಸಿಸಿಬಿ ಪೊಲೀಸರು ಈ ಮಹಿಳೆಗೆ ನಿಂದನೆ ಮತ್ತು ಆಕೆಗೆ ಬೆದರಿಕೆ ಹಾಕಿದ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ವಿಜಯಲಕ್ಷ್ಮಿ ಏನು 18 ಖಾತೆದಾರರ ವಿರುದ್ಧ ಕಂಪ್ಲೇಂಟ್ ಅನ್ನು ನೀಡಿದ್ದಾರೆ. 18 ಖಾತೆದಾರರು ಯಾರ್ಯಾರು ಮತ್ತು ಅವರು ಏನೇನೆಲ್ಲ ಮೆಸೇಜ್ ಮಾಡಿರೋ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಎಲ್ಲ ಒಂದು ರೀತಿಯಾಗಿ ಅವರ ತನಿಖೆಯ ಭಾಗವಾಗಿ ಲಿಸ್ಟ್ ಕೂಡ ಮಾಡ್ಕೊಂಡಿರುವಂತದ್ದು. ಇದ್ರ ಜೊತೆಗೆ ಈ 18 ಬಳಕೆದಾರರು ಯಾರ್ಯಾರಿದ್ದಾರೆ ಎಲ್ಲರ ಬಗ್ಗೆನೂ ಸಹ ಮಾಹಿತಿ ಕೊಡಿ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್, ಅಂದ್ರೆ ಇದರ ಮಾತೃ ಸಂಸ್ಥೆಯಾದಂತಹ ಮೆಟಾಗೆ ಪತ್ರವನ್ನ, ಅಂದ್ರೆ ಇಮೇಲ್ ಅನ್ನ ಮಾಡಿರುವಂತದ್ದು. ಬಹುಶಃ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಇನ್ನು ನಾಳೆ ಅಥವಾ ನಾಳಿದ್ದು ಮೆಟಾದಿಂದ ಈ ಒಂದು ಬಳಕೆದಾರರ ಮಾಹಿತಿ ಬರಬಹುದು. ಅಂದ್ರೆ ಇವರು ಫೇಸ್ಬುಕ್ ಅಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಜೊತೆಗೆ ಮೆಸೇಜ್ ಅನ್ನು ಕೂಡ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಇವ್ರು ಕಿರುಕುಳದ ರೀತಿ ಬೆದರಿಕೆ ಹಾಕಿರುವುದು ಅಥವಾ ನಿಂದನೆಯನ್ನ ಮಾಡಿರಬಹುದು. ಜೊತೆಗೆ ಕಮೆಂಟ್ ಏನ್ ಹಾಕಿದ್ದಾರೆ, ಕಮೆಂಟ್ಗಳದ್ದು ಸಹ ಲಿಸ್ಟ್ಗಳು ತಗೊಂಡಿದ್ದಾರೆ, ಮೆಸೇಜ್ ಹಾಕಿರೋದ್ರ ಬಗ್ಗೆನೂ ಸಹ ಲಿಸ್ಟ್ಗಳು ತಗೊಂಡಿದ್ದಾರೆ. ಈಗಾಗಲೇ ಈ ಹಿಂದೆಯೂ ಸಹ ರಮ್ಯಾ ಕೇಸ್ ವಿಚಾರವಾಗೂ ಸಹ 11 ಜನರನ್ನ ಇದೇ ವಿಚಾರ, ಅಂದ್ರೆ ಕಮೆಂಟ್ ಮತ್ತೆ ಮೆಸೇಜ್ ಹಾಕಿದ ಕಾರಣಕ್ಕಾಗಿನೇ ಸಿಸಿಬಿ ಸೈಬರ್ ಪೊಲೀಸರು ಬಂಧಿಸಿದ್ರು. ಈಗಲೂ ಕೂಡ ಅದೇ ಸ್ಟೇಷನ್ ಅಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಈ ರೀತಿಯಾಗಿ ಕಮೆಂಟ್ ಮತ್ತೆ ಮೆಸೇಜ್ ಮಾಡಿದವರ ವಿರುದ್ಧ ಕೇಸ್ ಆಗಿರೋದ್ರಿಂದ ಈಗಾಗಲೇ 3 ತಂಡಗಳನ್ನು ಸಹ ಸಿಸಿಬಿ ಪೊಲೀಸರು ಇನ್ಸ್ಪೆಕ್ಟರ್ ಉಮೇಶ್ ಅವರ ನೇತೃತ್ವದಲ್ಲಿ ರಚನೆಯಾಗಿದ್ದು ತನಿಖೆ ಕೂಡ ಶುರುವಾಗಿದೆ. ಒಂದು ಬಾರಿ ಇವರು ಮೆಟಾಯಿಂದ ಮಾಹಿತಿ ಬಂದ ತಕ್ಷಣ ಇವರು ಎಲ್ಲರನ್ನೂ ಸಹ ಹುಡುಕಾಟವನ್ನು ನಡೀತಿದೆ. ಜೊತೆಗೆ ಇದೆಲ್ಲ ಒಬ್ರು ತಮ್ಮ ಒರಿಜಿನಲ್ ಅವರ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದಾರೆ ಅಥವಾ ಬೇರೆಯವರ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಇವರು ಕೆಲವೊಂದು ಗ್ರೂಪ್ ಗಳನ್ನ ಮಾಡ್ಕೊಂಡು ಅದರಲ್ಲೂ ಸಹ ಇವರು
ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡಿರುವಂಥದ್ದು ವಿಜಯಲಕ್ಷ್ಮಿ ಏನು ಮಾತಾಡಿದ್ದಾರೆ ಅದಕ್ಕೆ ಅದ್ರ ಬಗ್ಗೆನೂ ಸಹ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇವರ ವ್ಯಾಪ್ತಿಯಲ್ಲಿ ಯಾವ ರೀತಿಯಾಗಿ ಬಳಕೆದಾರರ ಮಾಹಿತಿಯನ್ನು ತೆಗಿಬಹುದು ಆ ರೀತಿಯಲ್ಲೂ ಸಹ ಮಾಹಿತಿಯನ್ನು ತೆಗೆದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಈಗ ಸಿಸಿಬಿ ಪೊಲೀಸರು ಕಾರ್ಯೋನ್ಮುಖರಾಗಿದ್ದು ಈ ರೀತಿ ಕಮೆಂಟ್ ಮಾಡಿದವರು ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಸಹ ಹುಡುಕಾಟವನ್ನ ಶುರು ಮಾಡಿದ್ದು ಈ ರೀತಿ ಕಮೆಂಟ್ ಮಾಡಿದ್ದವರಿಗೆ ಈಗ ಬಂಧನದ ಭೀತಿಯೂ ಕೂಡ ಎದುರಾಗಿದೆ. ಅವಿನಾಶ್, ಫೈಂಡ್ ಔಟ್ ಆಗಿತ್ತು ಅಂತ ರಮ್ಯಾ ಅವರ ಕೇಸ್ನಲ್ಲಿ ಹೇಗೆ ಫೈಂಡ್ ಔಟ್ ಮಾಡಿದ್ರು, ಜೊತೆಗೆ ಅವರ ಒರಿಜಿನಲ್ ಐಡೆಂಟಿಟಿ ಇಲ್ಲದೆ ಭಾಳಷ್ಟು ಮಂದಿ ಅಕೌಂಟ್ ಇಟ್ಕೊಂಡಿರ್ತಾರೆ, ಫೇಕ್ ಅಕೌಂಟ್ಗಳನ್ನು ಯಾವುದೋ ಒಂದು DP ಹಾಕಿ. ಸೊ ಇಲ್ಲಿ ಇದು ಹೇಗಾಗ್ತಿದೆ ಅಂತಂದರೆ ನಿನ್ನೆ ಒಂದು ಪೋಸ್ಟನ್ನು ಕೂಡ ನಂತರ ಮಾಡಿದರು, ಕ್ಲಾಸ್ ಫ್ಯಾನ್ಸ್ ಅನ್ನೋ ಒಂದು ಪದ ಕೂಡ ಬಳಸ್ತಾರೆ. ಆ ಮೂಲಕ ಮತ್ತೆ ಯಾರನ್ನೋ ಟಾಂಟ್ ಮಾಡುವಂಥ ಪ್ರಯತ್ನ ಆಗ್ತಿದೆಯಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಇವರು ಇಂಥದ್ದೇ ಫ್ಯಾನ್ಸ್ ಮಾಡಿದ್ದಾರೆ ಅಂತ ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ, ಯಾರೋ ಇದೊಂದು ಅವಕಾಶವನ್ನು ಬಳಸ್ಕೊಂಡು ಇದನ್ನು ಮಾಡಿರುವಂಥ ಸಾಧ್ಯತೆ ಕೂಡ ಇರುತ್ತೆ ಅಂತ. ಸೊ ಇದನ್ನು ಹೇಗೆ ಫೈಂಡ್ ಔಟ್ ಮಾಡ್ಬೋದು, ಏನೆಲ್ಲ ಒಂದಷ್ಟು ವಿಚಾರಗಳಿರುತ್ತೆ ಇದನ್ನು ಯಾರು ಅಂತ ಗೊತ್ತಾಗಬೇಕು ಅಂತಂದರೆ? ಅವಿನಾಶ್, ಒಂದು ಬಾರಿ ಮೆಟಾಯಿಂದ ಇನ್ಫಾರ್ಮೇಶನ್ ಬಂದ ತಕ್ಷಣ ಅಲ್ಲಿ IP ಅಡ್ರೆಸ್ ಅಂತ ಇವರಿಗೆ ಬರುತ್ತೆ. ಆ IP ಅಡ್ರೆಸ್ ಅಲ್ಲಿ ಅವರ ಇಮೇಲ್ ID ಆಗಿರ್ಬೋದು ಅಥವಾ ಫೋನ್ ನಂಬರ್ ಆಗಿರ್ಬೋದು, ಅವರ ಅಡ್ರೆಸ್ ಆಗಿರ್ಬೋದು, ಇದ್ರ ಬಗ್ಗೆ ಏನೋ ಅವರು ಮಾಹಿತಿಯನ್ನು ಅಪ್ಲೋಡ್ ಮಾಡಿರ್ತಾರೆ ಒಂದು ಐಡಿಯನ್ನು ಅಂದ್ರೆ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಕ್ಕೆ. ಆ ಮಾಹಿತಿ ಮೇರೆಗೆ ಆರೋಪಿಗಳು ಯಾರಿರ್ತಾರೆ ಅಥವಾ ಬಳಕೆದಾರ ಯಾರಿರ್ತಾರೆ ಅವ್ರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆನ ಶುರು ಮಾಡ್ತಾರೆ. ಆ ವೇಳೆಯಲ್ಲಿ ಇವರು ತಮ್ಮ ಹೆಸರಲ್ಲೇ ಒರಿಜಿನಲ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡಿದ್ದೀರಾ ಅಥವಾ ಬೇರೆ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರಿಗೆ ನಿಂದನೆ ಮಾಡೋದು ಅಥವಾ ಅವರ ಒಂದು ಏನು ವ್ಯೂವರ್ಸ್ ಅನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರಾ ಅಥವಾ ನಿಜವಾಗ್ಲೂ ಕೂಡ ಯಾರು ಒಬ್ರು ಸ್ಟಾರ್ ಅಭಿಮಾನಿಯಾಗಿ ಈ ರೀತಿಯಾಗಿ ಮಾಡಿದ್ದಾರಾ ಅನ್ನೋದ್ರ ಬಗ್ಗೆ ಪೊಲೀಸರು ಆನಂತರ ವಿಚಾರಣೆ ಮಾಡ್ತಾರೆ. ಒಂದು ಬಾರಿ ಇವ್ರಿಗೆ ಮಾಹಿತಿ ಬಂದು ಅವರನ್ನ ಯಾರ್ಯಾರು ಬಳಕೆದಾರರಿದೆ ಎಲ್ಲರನ್ನೂ ವಶಕ್ಕೆ ತೆಗೆದುಕೊಂಡ ನಂತರ ಅವರ IP ಅಡ್ರೆಸ್ ಏನಿದೆ ಅದರ ಮೂಲಕ ವಶಕ್ಕೆ ತಗೊಳ್ತಾರೆ. ಅದರ ನಂತರ ತನಿಖೆ ವೇಳೆಯಲ್ಲಿ ಇವರು ಒರಿಜಿನಲ್ ಅಕೌಂಟ್ ಅಥವಾ ಬೇರೆಯವರ ಹೆಸರಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಜೊತೆಗೆ ಇವು ಯಾವ ಕಾರಣಕ್ಕಾಗಿ ಈ ರೀತಿ ಮಾಡಿದ್ದಾರೆ ಅಂದ್ರೆ ನೀವು ಹೇಳ್ದಂಗೆ ಬೇರೆಯವರ ಫ್ಯಾನ್ಸ್ ಆಗಿರ್ಬೋದು ಅಥವಾ ಬೇರೆ ವಿಚಾರಗಳಿಗಾಗಿ ಬೇರೆಯವರಿಗೆ ಕೆಟ್ಟ ಹೆಸರು ತರಕ್ಕೂ ಕೂಡ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯಿಂದಷ್ಟೇ ಹೊರಬೀಳಬೇಕಾಗಿದೆ. ಅವಿನಾಶ್, ಧನ್ಯವಾದ ಪ್ರದೀಪ್ ಮಾಹಿತಿಗಾಗಿ.